ಒಳಗೆ ಒಂದು ಆತ್ಮ ಶಾಂತಿಯನ್ನ ಹುಡುಕ್ತಿದ್ದೇವೆ, ಗೊತ್ತೇ ಇಲ್ಲ. ಬಹುಶಃ ನಾವು ಯಾರು ಕೂಡ ಕಾನ್ಶಿಯಸ್ಲಿ ನಮ್ಮೊಂದು ಆತ್ಮ ಇದೆ, ನಾನು ಅದರ ಶಾಂತಿಯನ್ನು ಹುಡುಕ್ತೇನೆ ಅಂತ ಹೋಗುವವರು ಕೆಲವು ಸಾಧಕರಿರ್ಬೋದು. ಆದರೆ ಸಾಕಾಗಿದೆ ನನಗೆ ಮಾತಾಡಿ ಮಾತಾಡಿ, ಒಮ್ಮೆ ನಿದ್ದೆ ಮಾಡ್ಬೇಕು ಅಂತ ನಾವು ಹೇಳ್ತೇವಲ್ಲ, ಈ ನಿದ್ದೆ ಮಾಡುವುದು ಶಾಂತಿಯ ಅತ್ಯಂತ ಸಮೀಪದ ಅವಸ್ಥೆ. ಅದಕ್ಕೇನೆ ಮನುಷ್ಯ 5-6 ದಿನ ನಿದ್ರೆ ಬಿಟ್ಟೆ ಹುಚ್ಚಾಗ್ಬಿಡ್ತಾನೆ. ಈ ಹುಚ್ಚು ಯಾಕೆ ಅಂದ್ರೆ ಆತ್ಮದಿಂದ ಅಷ್ಟು ದೂರ ಹೋಯಿತು ಅಂತ. ಇದು ಆತ್ಮ ಅನ್ನೋದನ್ನ ನೀವು ಅಥವಾ ನಾವೆಲ್ಲರೂ ಕೂಡ ನಾನು ಅನ್ನುವ ಈಗೋ, ಅದು ಅಹಂಕಾರದ ತರ, ಅದರ ಸಂವಾದಿಯಾಗಿ ನಾವು ಯಾವತ್ತೂ ಕೂಡ ಅಹಂಕಾರಕ್ಕೆ ಸಂವಾದಿಯಾಗಿ ಇನ್ನೊಂದಿದೆ ಅದು ಜೀವ, ಅದರ ಜೊತೆಗೆ ಇನ್ನೊಂದಿದೆ ಪರಮಾತ್ಮ ಅಂತ ಭಾವಿಸಿದರೆ, ಈ ನಾನು ಅನ್ನುವ ಅಹಂಕಾರ ರೂಪುಗೊಳ್ಳುವ ಯಾವ ಕಾನ್ಶಿಯಸ್ ಲೆವೆಲಿನ ನಮ್ಮ ನಡೆ ನುಡಿಗಳು, ನಮ್ಮ ಯೋಚನೆಗಳು, ನಮ್ಮ ಜೊತೆಗಿರುವವರ ಯಾವುದು ಸಂಪರ್ಕ, ಅದರ ಜೊತೆಗೆ ನಮ್ಮಲ್ಲಿ ನಡೆದಂತಹ ಯಾವುದು ಓದು, ವಿದ್ಯಾಭ್ಯಾಸ, ಗುರುಮುಖೇನ ಪಡೆದ ಪ್ರಭಾವ, ಸಾಮಾಜಿಕ ಪ್ರಭಾವ, ಇವುಗಳಿಂದ ನಿರ್ಮಾಣವಾದ ನಾನು ಅನ್ನುವ ಅವೇರ್ನೆಸ್, ಅದು ಈಗೋ ಅಂತ ನಾವು ಭಾವಿಸುವುದಾದರೆ, ನಾನು ಮಾಡಿದೆ ಅನ್ನುವ ಭಾವದಲ್ಲಿ ಒಳಗಿರುವ ಪ್ರತಿ ವ್ಯಕ್ತಿಗೆ ನಾನು ಮಾಡಿದ್ದೇ ಸಮಾಧಾನಕಾರಕ ಆಗಿದ್ದರೆ ಮತ್ತು ಸಂತೋಷಕಾರಕ ಆಗಿದ್ದರೆ ಅವನು ಸಂತುಷ್ಟನಾಗಿಯೇ ಮುಕ್ತಾಯಗೊಳ್ತಿದ್ದ. ಎಲ್ಲಿಯೋ ಒಂದು ಪ್ರಶ್ನೆ, ನಾನು ಮಾಡಿದ್ದು ಅಸಮಾಧಾನ, ನಾನು ಮಾಡಿದ್ದು ಅಸಂತೃಪ್ತಿ, ನಾನು ಮಾಡಿದ್ದು ಸಾಲದು, ನಾನು ಮಾಡಿದರ ಆಚೆಗೆ ಇನ್ನೇನೋ ಇದೆ ಅನ್ನುವ ಸರ್ಚ್ ನಮಗೆ ಎಲ್ಲರಿಗೂ ಕೂಡ ಗೊತ್ತಿಲ್ಲದೆ ಇರುವುದರಿದ್ದರೆ, ಗೊತ್ತಿಲ್ಲದೆ ನಮ್ಮಲ್ಲಿ ಕಾನ್ಶಿಯಸ್ ಲೆವೆಲ್ ಇದೆ, ಅನ್ಕಾನ್ಶಿಯಸ್ ಲೆವೆಲ್ ಅಲ್ಲೂ ಇದೆ. ಆದ್ದರಿಂದ ಅದು ಏನು ಮಾಡುತ್ತೆ ಅಂತಂದ್ರೆ, ನಿರಂತರವಾಗಿ ನಮ್ಮ ಒಳಗೆ ಏನನ್ನು ನಾನು ಈಗ ಮಾಡಿದ್ದೇನಲ್ಲ ಇದಲ್ಲ, ಇದರ ಆಚೆಗೆ ಏನೋ ಇದೆ ಅನ್ನುವ ಸರ್ಚ್ ಅನ್ನ ಕೊಟ್ಟಾಗ, ಈ ಚರ್ಚೆ ನಾನು ನೀವುಗಳೆಲ್ಲ ಮಾಡುವ ಒಂದು ಒಳಗಿನ ಶಾಂತಿಯ ಹುಡುಕಾಟ ಅಂತ ಭಾವಿಸ್ಕೊಂಡ್ರೆ, ಇದಕ್ಕೆ ಬಹಳ ದೊಡ್ಡ ಶತ್ರುಗಳು ನಮ್ಮ ಒಳಗಿದ್ದಾರೆ ಅಂತ ನಮಗೆ ಗೊತ್ತು. ಹಾಗಾಗಿ ನಾನು ಯಾವಾಗ್ಲೂ ಭಾವಿಸೋದು, ಗಾಂಧೀಜಿಗೆ ಯಾಕೆ ಅಷ್ಟು ದೊಡ್ಡ ಅಂತರಂಗದ ಧೀಶಕ್ತಿ ಬಂತು, ಗಾಂಧೀಜಿಗೆ ಯಾಕೆ ಶತ್ರು ಸೇನೆ ತನ್ನ ಎಲ್ಲ ಅಸ್ತ್ರ ಶಸ್ತ್ರಗಳ ಜೊತೆಗೆ ಬಂದರೂ ಕೂಡ ಅಸ್ತ್ರ ಶಸ್ತ್ರಗಳಿಲ್ಲದೆ